ಹೀರೋ ರೆಡಿನಾ? ಹಾ ರೆಡಿ ಸರ್. ರೇ ಆ ಛತ್ರಿ ಹಿಡಿದ್ರೆ ಕಳ್ಸಿ ಸೈಡ್ಗೆ. ರೋಲಿಂಗ್ ಆಕ್ಷನ್. ನನ್ ಫ್ರೆಂಡ್ ವಿಚಾರಕ್ಕೆ ನೀ ಏನಾದ್ರು ಬಂದ್ರೆ ಅಡ್ಡ ಕತ್ ಕಟ್ 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 ಕಟ್. ಏನು ಆಕ್ಟಿಂಗ್ ಮಾಡ್ತಿದ್ಯಾ? ನಾನೇನ್ ಹೇಳ್ಕೊಟ್ರೆ ಹಿಂಗ್ ಅಂತೀಯಲ್ಲೋ. ಎಲ್ಲಿಂದ ಕರ್ಕೊಂಬತ್ತೀರಿ ಅವ್ರನ್ನೆಲ್ಲ? ಆಕ್ಟಿಂಗ್ ಬರಲ್ಲ ಏನಿಲ್ಲ. ಸರ್ ಏನಯ್ಯ? ಸರ್ ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ನಾನು ಮೇಕಪ್ ಮ್ಯಾನ್ ಸ್ಯಾಂಡ್ ಇದ್ದೇನಲ್ಲ ಸರ್. ಸರ್ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೇನೆ ಸರ್. ತುಂಬಾ ವರ್ಷದಿಂದ ಟ್ರೈ ಮಾಡ್ತಿದ್ದೇನೆ ಸರ್. ಸರ್ ಪ್ಲೀಸ್ ಸರ್ ಒಂದೇ ಒಂದು ಚಾನ್ಸ್ ಕೊಡಿ ಸರ್. ಒಂದ್ ಕೆಲಸ ಮಾಡೋ, ಆ ಲೈಟ್ ಮ್ಯಾನು, ಆ ಛತ್ರಿ ಹಿಡಿಯೋನು, ಆ ಕಸ ಹೊಡಿಯೋನು ಇವನ್ನೆಲ್ಲ ಹಾಕೊಂಡು ಒಂದು ಪಿಕ್ಚರ್ ಮಾಡ್ಬಿಡೋಣ. ಕೊನೆಗೆ ಆ ಪಿಕ್ಚರ್ ನಾನು ನೀನು ಕುತ್ಕೊಂಡು ನೋಡ್ಬಿಡೋಣ. ಸರ್ ಇಲ್ಲ ಸರ್ ಹಂಗಾಗಲ್ಲ ಸರ್. ನನ್ನ ನಂಬಿ ಸರ್ ಒಂದೇ ಒಂದು ಚಾನ್ಸ್ ಕೊಡಿ ಸರ್. ಸರಿ ಕರ್ಸು, ಅದೇನ್ ಕಿತ್ತಾಗ್ತಾನೆ ನೋಡ್ತೀನಿ. ಸ್ಯಾಂಡಿ ಬರೀಲಿ ಸರ್. ಸರ್ ಸ್ಯಾಂಡಿ ಅಂತ ಹೇಳಿದಾನೆ ಸರ್ ಇವನು. ನೋಡಪ್ಪ, ನಿನಗೆ ಇವನ್ ಮಾತು ನಂಬ್ಕೊಂಡು ನೀವು ಒಂದು ಚಾನ್ಸ್ ಕೊಡ್ತಾ ಇದೀನಿ. ಚೆನ್ನಾಗಿ ಆಕ್ಟಿಂಗ್ ಮಾಡ್ಬೇಕು. ನಾನು ಹೇಳ್ಕೊಟ್ಟಿದ್ದ ಡೈಲಾಗ್ ನಂಗೆ ಹೇಳು, ಸರಿನಾ? ಏಯ್, ನೀನ್ ನನ್ನ ಫ್ರೆಂಡ್ ತಂಟೆಗೆ ಬಂದ್ರೆ ಒಬ್ಬೊಬ್ಬರನ್ನ ತುಂಡಾಗಿ ಕತ್ತರಿಸ್ಬಿಡ್ತೀನಿ. ಇದೇ ನಿನ್ ಡೈಲಾಗು, ಅದನ್ನ ನಿನ್ ಸ್ಟೈಲಲ್ಲಿ ಹೇಳು, ಸರಿನಾ? ನೀಟಾ ಮಾಡೋ. ಆಲ್ ದ ಬೆಸ್ಟ್. ಆಕ್ಷನ್. ಏಯ್, ನನ್ನ ಫ್ರೆಂಡ್ಸ್ ಅವಶ್ಯಕ್ಕೆ ಏನಾದ್ರು ಬಂದ್ರೆ ಒಬ್ಬೊಬ್ಬನ ಕೊಚ್ಚಾಕ್ಬಿಡ್ತೀನಿ. ಹೋಲ್ಬೇಡ ಅಳ್ಳತ್ತಿರಲ್ಲ, ಯಾಕೆ ಏನಾಯ್ತು ಹೇಳ್ರಿ, ಏನಾಯ್ತು? ನನ್ನ ಹಳ್ಳಿಲಿ ಅವ್ರು ಸತ್ತಾಳಂತ. ಇರ್ಲಿ ಬಿಡ್ರಿ, ಎಲ್ಲ ಲಾಸ್ಟ್ ಒಂದ್ಸತಿ ಮೀಟ್ ಮಾಡ್ಬೇಕಿತ್ತಾಗಿನ್. ಅಯ್ಯೋ ಹೋಲ್ ಬಿಡ್ರಿ, ನಮ್ ಕೈಯಾಗ ಏನೂ ಇಲ್ಲ, ಎಲ್ಲ ದೇವ್ರ ಕೈಯಾಗದ. ನಿನಗೆ ಗೊತ್ತಾಗಲ್ಲ ಅದು. ಭಾವದ ಬಣ್ಣದಲ್ಲಿ ತಾಳೆ ಹೋವ ಎದೆಯಿಂದ ತಾಳೆ ಹೋವ ಎದೆಯಿಂದ ಮಮ್ಮಿ ಪಾರಿವಾಳ ಹಾರ್ತದಲ್ಲ? ಹೌದು ಹಾರ್ತಾವ. ಇದ್ರ ಮನೆ ಅಂಟಿ ಯಾಕೆ ಹಾರಲ್ಲ? ಆ ಸುಂಬಳಗ್ ಒನ್ನೇಕಿಗೆ ಯಾರು ಈಗ ಪಾರಿವಾಳ ಅಂದ್ರು? ಮತ್ತೆ ಅವ್ರ ಪಪ್ಪಾನೇ. ಯೋ ಯವ್ವ, ಆಕಿ ಪಾರಿವಾಳತ್ತ ನಿಮ್ ಪಪ್ಪ? ಹ್ಞೂ ಮಮ್ಮಿ. ಒಂದಿನಾನು ನನಗ ಪಾರಿವಾಳಲ್ಲಿಲ್ಲವೋ ನಿಮ್ಮಪ್ಪ. ಬರೀ ಹಂದಿ ಮಾರಕಿ, ನಾಯಿ ಮಾರಕಿ, ಕತ್ತಿ ಮಾರಕಿ, ಎಮ್ಮಿದ್ದಂಗಿದ್ದಿದೆ ಅಂದಲ್ಲಿ. ಹಿಡ್ಚದಾಳತಿ ಬಿಡು. ಬಿಡ್ಲಿ ಹ್ಯಾಂಗ್ ಬಿಡ್ಲಿ ನೋಡಾಕತ್ತಿ ಇವತ್. ನಿಮ್ಮಪ್ಪನು ಪಂಕಿಲ್ಲಾರ ಇವತ್ ಹೆಂಗ್ ಹಾರ್ಕೋತ ಹೋತಾನ ನೋಡು. ಆ ಗಿದ್ರಿ ಮನ್ಯಾಕನಿ ಹಂಗ ಹಾರ್ಕೋತ ಹೋತಾಳ ನೋಡಿ. ಬರೇ ನೋಡ್ನಿ ಖರೇನೆ. ಹುಡುಗರು ಜೀವನದಲ್ಲಿ ಎಷ್ಟೇ ಸಕ್ಸಸ್ಫುಲ್ ಆದ್ರು ಅವರು ಯಾವತ್ತು ತಾಯಿ ಆಗೋಕ್ಕಾಗಲ್ಲ. ಮಗ कैमरामैन जल्दी फोकस करो.
ಒಟ್ಟುವುದಕ್ಕೆ ನನ್ನ ಪುಣ್ಯ ಹಣ ಮಾಡಿಕೊ பொலந்துரு முடா படுறாங்கடே ஒரு சாவு வர மாட்டேங்குது எதுக்கு போய் கண்டா பண்றாங்க வாடா வாடா அவன் பாக்குற வேலைடா என்ன பண்றீங்க? ನಾಗವಲ್ಲಿ ಯಾರದೆ ನಾನು ವಿಜಯ ರಾಜೇಂದ್ರ ಬೌದ್ದೂರ್ ಅಲ್ಲೇ ಪಡ್ಕೊನಿ ಕ್ಲಾಸ್ ರೂಮಿಗೆ ದಿಗ್ಬಂಧನ ಮಾಡ್ತೀನಿ ನಾ ಅದಕ್ಕೆ. ರಾಮನಾಥ ಬಂದಿದ್ದೀನಿ ಸರ್. ಯಾವ ಗಟ್ರನಾಗ ಬಿದ್ದು ಬಂದಿಯೋ ರಾಮನಾಥ? ಚಂದ್ರಮುಖಿ, ಪ್ರಾಣ ಸಖಿ, ಫ್ಯಾನ್ ಬಾಬಾ, ಸ್ಪೋರ್ಟ್ಸ್ ಪೌಡ್ರ ಆಚಾರ್ಯರೇ, ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕರಿ ಕಾಮಿನಿ, ಬಂದಿದ್ದೀನಿ ಸರ್. ನಾಲ್ಗಿರಾಣ, ಮರ್ಮೋಹಿನಿ, ಬಂದಿ ಅಯ್ಯವ್ವ. ಆಯ್ತು ತಗೋ. ಕನಕಾಂಬರಿ ಪ್ಲಸ್ ನೀಲಾಂಬರಿ, ಮಂದಾಕಿನಿ, ರಗತ ಕುಡ್ದಿ ಅಯ್ಯನ್ ವಿಮಲ್ ಹಾಕೊಂಡ್ ಬಂದಿಯ ಮಂದಾಕಿನಿ. ಕೊಳ್ಳೇಗಾಲದ ಕೋದಂಡ, ಏ ಹೇಪ್ಲಯ ಏನ್ ಹೆದರ್ತಿರ್ಲಿಯಪ್ಪ. ಮೋಹಿನಿ, ಮಾಮ ಅಲ್ಲ ಮೋಹಿನಿ, ಮಾಸ್ತರ್ ಅದೇನಿ. ಯಾಮಿನಿ, ಚೀರ್ ಬೇಡ ಯವ್ವ ಕೇಳಿಸ್ತತಿ. ಯಕ್ಷಿಣಿ, ಬಂದಿದ್ದೀನಿ ಸರ್. ಕೈ ತೆಗಿಯವ್ವ, ಸ್ವಲ್ಪ ಮುಖದ ದರ್ಶನ ಮಾಡ್ಕೊಂತೇನೆ. ಕೋಲ್ಕತ್ತಾ ಕಾಮಣ್ಣ, ಮಾಸ್ತರ್ಗ ಆರಾಮಿಲ್ಲ, ಕ್ಲಾಸ್ ನಾಳೆ ಕಂಟಿನ್ಯೂ ಮಾಡ್ತಾನ. ಮದ್ವೆ ಆದ್ಮೇಲೆ ಫಸ್ಟ್ ಟೈಮ್ ಬರ್ತಿರೋದು. ನಿಮ್ಮ ಹಳ್ಳಿ ವಾತಾವರಣ ತುಂಬಾ ಚೆನ್ನಾಗಿದೆ. ಲೋ ಕಂದ, ಚಿಕ್ಕ ವಯಸ್ಸಲ್ಲಿ ಗೊಣ್ಣೆ ಸುಸ್ಕೊಂಡು ಓಡಾಡ್ತಿದ್ದಲ್ಲ ಆ ಹುಡ್ಗನೇ ತಾನೆ ನೀನು? ಅಯ್ಯೋ ಅಕ್ಕ, ನಾನ್ ಅವನಲ್ಲ. ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನೀನ್ ಲವ್ ಲೆಟರ್ ಬರ್ದು ಅಂಗಡಿ ಅವನು ಕೊಡಕ್ಕೆ ಹೇಳ್ತಿದ್ದಲ್ಲ, ಅವನು ನಾನು. ರೆಹಮಾನ್ ಬಾಯ್, ನೆಕ್ಸ್ಟ್ ವೀಕ್ ನಮ್ಮ ಹುಡುಗಿ ಬರ್ಡೇ ಇದೆ. ಒಳ್ಳೆ ಬ್ಲೌಸ್ ಪೀಸ್ ಹೊಲ್ಕೊಡಿ ಬೈ. ಟ್ರೆಡಿಷನಲ್ ಆಗು ಇರ್ಬೇಕು, ಈ ಟ್ರೆಂಡಿಂಗ್ ತಕ್ಕನಾಗ ಮಾಡರ್ನ್ ಆಗು ಇರ್ಬೇಕು. ಅಕ್ಕ ಬೈ, ಚಿಂತೆ ಮಾಡ್ಕೊಡೋ. ಒಳ್ಳೆ ಬ್ಲೌಸ್ ಪೀಸ್ಗೆ ಹೊಲ್ಕೊಡ್ತೀನಿ. ಹಿಂದೆ ಯಾರು ಹೊಲಿರ್ಬಾರ್ದು, ಮುಂದೆ ಯಾರು ಹೊಲಿರ್ಬಾರ್ದು. 2 ಗಂಟೆ ಬಿಟ್ಟು ಬನ್ನಿ. ನಿನ್ ಬರ್ಡೇಗೆ ಒಂದ್ ಸರ್ಪ್ರೈಸ್ ಇದೆ ಬೈ. ಬೈ ಬನ್ನಿ, ತೋರ್ಸಿ ಬಾಯ್. ತೊಳೆ ನಿಮ್ದುಗೆ ಟ್ರೆಂಡಿಂಗ್ ಬ್ಲೌಸು ಹೇಗಿದೆ? ಅಚ್ಚಾ ಏನೋ ಲೇಲೋ. ಗೈಸ್ ಏನ್ ಗೊತ್ತಾ, ನಮ್ಮ ಅಪ್ಪ ಅಮ್ಮ ಹೇಳ್ತಿದ್ರು ನಿನ್ನ ಎಜುಕೇಶನ್ ನಿನ್ನಿಂದ ಯಾರು ಕಿತ್ಕೊಳಕ್ಕಾಗಲ್ಲ ಅಂತ. ಆದರೆ ನನಗೇನು ಅನಿಸ್ತಿದೆ ಅಂದರೆ ಆ ಎಜುಕೇಷನ್ ಇಟ್ಕೊಂಡು ನಾನೇ ಏನು ಕೇಳೋಕ್ಕಾಗ್ತಿಲ್ಲ ಅಂತ. ಒಂದ್ ಕೆಜಿ ಕೊಡ್ರಿ ಸರ್. ಎಷ್ಟಾಯ್ತ್ರಿ? 40 ರೂಪಾಯಿ. ಹೇಳಕತ್ನಿ, ಪ್ಲೀಸ್ ಬ್ಲಾಕ್ ಮಾಡ್ಬೇಡ, ನನ್ನ ಅರ್ಥ ಮಾಡ್ಕೆ. ಬ್ಲಾಕ್ ಮಾಡಿಬಿಟ್ಲು. ಸ್ವತಂತ್ರ ಶ್ವೇತ ಆಕಿನ್ ಬಿಟ್ಟಿರಕ್ ಆಗಂಗಿಲ್ಲ ನನ್ಗ. ಇರ್ಲೇಬೇಕಲ್ಲ ನೀನ್ ಹುಡುಗಿನ ಬಿಟ್ಟು, ಹುಡುಗಿ ಸರಿ ಇಲ್ಲ. ನಾನು ನಿಂಗೆ ಮೊದ್ಲೇನೆ ಅರ್ಥ ಮಾಡ್ಸಕತ್ತಿದ್ದೆ. ಹಂಗಾರ ನೀನ್ ಹೇಳ್ ಶ್ವೇತ, ಇವಾಗ ನಾನ್ ಏನ್ ಮಾಡ್ಲಿ? ಬ್ರೇಕಪ್ ಮಾಡಾಕಿನ್ನ ಬ್ಲಾಕ್ ಮಾಡಿ ಬಿಸಾಕು. ಏನ್ ಮಾಡ್ತ ಅಂತವ್ರ ನೆಟ್ ಅನ್ಕಿಸ್ ನೀನ್.
ನೀನ್ ಕರೆಕ್ಟ್ ಹೇಳಕತ್ತಿ ಶ್ವೇತಾ, ಆದ್ರೆ ನಾನು ಅಷ್ಟು ಸುಲಭವಾಗಿ ಬಿಡಲ್ಲ ಆಕಿನ. ಆಕಿ ನನ್ಗ ಎಷ್ಟು ಒಳ್ಳಾಡ್ಸ್ಯಾಳ, ಆಕಿಗೊಂದ್ ಗತಿ ಕಾಣಿಸ್ನಿ ಇವತ್ತು. ಹೌದಣ್ಣ, ಇದು ಗುಣಮಕ್ಕಳ ಮಾತಂದ್ರ ಕರೆಕ್ಟ್ ಹಂಗೆ ಮಾಡಿ ನೀನು. ನೋಡ್ ಆಕಿಂದೆ ಫೋನ್ ಬಂತು ಇವತ್ತು, ಐತೆ ಆಕಿಗೆ. ನನ್ ನಿರಾಬರ ರಿವೆಂಜ್ ಎಲ್ಲ ತಗತ್ನಿ ಇವತ್ತು. ಹಲೋ, ಇವಾಗ ಯಾಕೆ ಮಾಡಿದ್ಯಲ್ಲ ನನ್ ಫೋನ್? ಬ್ಲಾಕ್ ಮಾಡಿದ್ಯಲ್ಲ ನನ್ನ. ಉಲ್ಟಾ ನಾನ್ ನಿನ್ನ ಬ್ಲಾಕ್ ಮಾಡತ್ನು. ನಿನ್ನಂತರ ಎಷ್ಟೋ ಜನ ಬರ್ತಾರ, ಎಷ್ಟೋ ಜನ ಹೋಗ್ತಾರ. ನೀನ್ ಒಬ್ಬಕಿ ಇದ್ದ ಅನ್ಕಂಡೇನು? ಏನ್ ಅಲೋ ಅಲ್ಲ ಅನ್ನಕತ್ತೆ ಅವಾಗಿಂತ. ನಿನ್ ಮಾತ್ ಕೇಳ್ಸಕ್ ಆಗಲ್ಲ ನನ್ ಕೈಯಾಗ. ಹಾ ಹೇಳು. ಐ ಲವ್ ಯು. ಹಾ, ಲವ್ ಯು ಟು. ಏನ್ ಹುಡುಕ್ತಾ ಇದೀಯಾ ಬೇಬಿ? ಇಯರ್ಫೋನ್ಸ್ ಎಲ್ಲ ಕಾಣ್ತಾ ಇಲ್ಲ ಕಣೆ. ಅಷ್ಟೇನಾ? ಅಷ್ಟಕ್ಕೆ ಎಷ್ಟೊಂದು ಮರಿ ಮಾಡ್ಕೊಂಡಿದ್ಯಾ? ನಾನು ಇದ್ದೀನಲ್ವಾ. ಮಳೆ ಬಿಲ್ಲೆ ಜುಮ್ ಚಕ ಚಕ ಜುಮ್ ಜುಮ್ ಚಕ ಚಕ ಜುಮ್, ಕೊಡೆ ಹಿಡಿಯೇ ಮಳೆ ಬಿಲ್ಲೆ ಜುಮ್ ಚಕ ಚಕ ಜುಮ್ ಜುಮ್ ಚಕ ಚಕ ಜುಮ್. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ದು. ಟೈಮ್ ಎಷ್ಟು? ಟೈಮ್ ಎಷ್ಟು ಅಣ್ಣ? ರಮೇಶ, ಆ ಹೊರ ಕಟ್ಟಕ್ಕೆ ದಸ ಎಲ್ಲೋತು? ರಾತ್ರಿ ಎಲ್ಲ ಕಾವಲಿಗೆ ಅಲ್ಲೇ ಬಿತ್ಕೊಂಡಿದ್ದಲ್ಲ. ಅದು ರಾತ್ರಿ ಕಾಲ್ರು ಬಂದಿದ್ರು, ಅವರು ನಿಮ್ದೆ ಮೊದ್ಲೇ ಬೋಣಿಗೆ ಅಣ್ಣ ಅಂದ್ರು, ಅದಕ್ಕೆ ಹೊಡೆದ್ ಕಳಿಸ್ತೆ. ತೊಲಗ್ ಮೊದ್ಲು ಬೆಂಗಳೂರು ನನ್ನ ಕಣ್ಣೆದ್ರಿಗಿರಂಗಿಲ್ಲ. ಶೋಕಿ ಮಾಡಕ್ ಬಂದವ್ ಇಲ್ಲಿ ವ್ಯವಸಾಯ ಮಾಡ್ತೀನಿ ಅಂತ. ದಸ ನೋಡ್ಕೊಂಬಕ್ ಬರಲ್ಲ, ಲೌಡಿ ಮಗ್ ಇನ್ನು ಮದುವೆ ಮಾಡಂತ ಹೊಗಳ್ತೀಯ. ಎಲ್ಲಾಳನ ವೃಷಿಕ ಚಿಗವಣ್ಣ, ನನ್ನ ದೆರೆ ಮಗಳು, ನನ್ನ ರಾಜಕುಮಾರಿ, ದೂರ ದೂರ ಬೆರಕಂದ ಅರಿಗ ಲಾಲೆ ಲಾಲೆ ಸುಕುಮಾಲಾಲೆ. ಹಿಂಗೆ ಆಡ್ಸೋದು ಹೆಂಗ್ ಆಡ್ತೈತೆ. ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಡೆಲ್ಲಿಯಿಂದ. ಇಲ್ಲಿ ಋತುರಾಜ್ ಗಾಯಕ್ವಾಡ್ ಅವರು ಟೀಮ್ ನ 7ನೇ ಸ್ಥಾನದಲ್ಲೇ ಇರಬೇಕು ಅನ್ನೋ ಐಡಿಯಾ ಮೇಲೆ ಸಂಜು ಸ್ಯಾಮ್ಸಂಗ್ ಹುಚ್ಚ ಹೋಗ್ಬಿಟ್ಟು ಹೋಗ್ಬಿಟ್ರು. ಆಕ್ಚುಲಿ ಇವತ್ತು ಡೆಲ್ಲಿ ಅವರು ಫಸ್ಟ್ ಬ್ಯಾಟಿಂಗ್ ಮಾಡಿ 155 ರನ್ ನೋಡಿದ್ರು. ಅದ್ರಲ್ಲಿ KL ರಾಹುಲ್ ಅವರು ಆರೆಂಜ್ ಕ್ಯಾಪ್ ಎಷ್ಟು ಬೇಕಾಗಿತ್ತೋ ಅಷ್ಟೇ ರನ್ ನೋಡಿದ್ರು. ಇನ್ನು ಮಿಕ್ಕಿದ ಪ್ಲೇಯರ್ಸ್ ಎಲ್ಲ ಹೆಂಗ್ ಆಡಿದ್ರು ಅಂದ್ರೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಅವರು 7ನೇ ಸ್ಥಾನದಲ್ಲೇ ಇರ್ಬೇಕು ಅನ್ನೋ ತರ ಆಡಿದ್ರು. ಆದ್ರೆ ಋತುರಾಜ್ ಗಾಯಕ್ವಾಡ್ ಅವ್ರು ಬಂದು ಇಲ್ಲ ಅದೆಲ್ಲ ಆಗಲ್ಲ, ಪಾಯಿಂಟ್ಸ್ ಟೇಬಲ್ ಅಲ್ಲಿ 7ನೇ ಸ್ಥಾನ ನಮ್ದೇ ಆಗಿರ್ಬೇಕು ಅಂತ 13 ಬಾಲ್ಗೆ ಯಗ್ಗ ಮುಗ್ಗ 6 ರನ್ ಹೊಡೆದು ಪವರ್ ಪ್ಲೇನ ಹಾಳು ಮಾಡಾಕಿದ್ರು. ಆದ್ರೆ ಏನ್ ಮಾಡೋದು, ಸಂಜು ಸ್ಯಾಮ್ಸಂಗ್ ಮತ್ತೆ ಕಾರ್ತಿಕ್ ಶರ್ಮಾ ಬಂದು 87-41 ರನ್ ನೋಡ್ಬಿಟ್ಟು ಋತುರಾಜ್ ಗಾಯಕ್ವಾಡ್ ಅವರ ಪ್ಲಾನ್ ಮೇಲೆ ಹುಚ್ಚೋಯ್ಬಿಟ್ರು. ಸೊ ಇವಾಗ CSK ಅವರು ಗೆದ್ದಿ ಪಾಯಿಂಟ್ಸ್ ಟೇಬಲ್ ಅಲ್ಲಿ 6ನೇ ಸ್ಥಾನಕ್ಕೆ ಬಂದ್ಬಿಟ್ರು. ಮ್ಯಾಚ್ ಮುಗಿದ ಮೇಲೆ ಋತುರಾಜ್ ಗಾಯಕ್ವಾಡ್ ಅವ್ರನ್ನ ಏನ್ ಬ್ರೋ ಹಿಂಗಾಯ್ತು ಅಂತ ಕೇಳಿದ್ಕೆ, ನೋಡಿ ನಾನು ತಲಾ ಅಲ್ಲಿ ಇರ್ಬೇಕು ಇಲ್ಲ ತಲಾ ಕೆಳಗಡೆ ಇಟ್ಕೊಂಡಿರ್ಬೇಕು, ಆದ್ರೆ ಎಲ್ಲಿವರೆಗೂ ನಮ್ಮ ಟೀಮ್ ಅಲ್ಲಿ ಇಂತ ಸಂಜು ಸ್ಯಾಮ್ಸಂಗ್ ಅನ್ನೋರು ಇರೋವರೆಗೂ ನಾನು ತಲಾ ಜೊತೆ ಇರಕ್ ಆಗಲ್ಲ ಅಂತ ಹೇಳಿದ್ರು. ಈ ಕಡೆ ಸಂಜು ಸ್ಯಾಮ್ಸಂಗ್ ಅವ್ರನ್ನ ಹೋಗಿ ಕೇಳಿದ್ಕೆ, ನಾನ್ ತಲಾ ಅಲ್ಲ ನಾನು ಯಾವಾಗಲೂ ತಲಾ ಮೇಲೆ ಇರ್ಬೇಕು ಅಂತ ಹೇಳಿದ್ರು. ಇವಾಗ ಋತುರಾಜ್ ಗಾಯಕ್ವಾಡ್ ಅವರು ನೆಕ್ಸ್ಟ್ ಮ್ಯಾಚ್ ಅಲ್ಲಿ 50 ಬಾಲ್ಗೆ 10 ರನ್ ಹೆಂಗ್ ಹೊಡಿಬೇಕು ಅಂತ ಪ್ರಾಕ್ಟೀಸ್ ಮಾಡ್ತಾವ್ರೆ. ಪಾಜಿ ಬಲ್ಲೆ ಬಲ್ಲೆ ನಿಮ್ಮ ಯಾಕೆ ಮರಿ ಏನಾಯ್ತು? ನಿಮ್ ಹೆಸರು ಪಂಜಾಬ್ ಕಿಂಗ್ಸ್ ಅಲ್ಲ ತೂತ್ ಕಿಂಗ್ಸ್ ಅಂತ ಇಟ್ಕೊಂಡ್ಬಿಟ್ರಿ ನೀವು. ನಮ್ ಮನೆ ಹತ್ರ ಒಬ್ಬ ಚಿಕ್ಕ ಹುಡುಗ ಮೇಗಡೆಯಿಂದ ಒಂದ್ ಸೈಕಲ್ ಹೆಸರು ಅವನೇ ಕ್ಯಾಚ್ ಹಿಡಿತವನೆ. ನೀವು 5 ಕ್ಯಾಚ್ ಬಿಡ್ತಾ ಇದ್ದೀರಾ ಒಂದ್ ಮ್ಯಾಚ್ ಅಲ್ಲಿ. ಯಾರ ಕಣ್ಣಾಕ್ಬಿಟ್ಟವ್ರೆ ಮಾಮ್, ಕಂಟಿನ್ಯೂಸ್ ಆಗಿ ಸೋಲ್ತಾ ಇದೀವಿ. ಕಣ್ಣೆಲ್ಲ ನಿಮ್ ಕಾಲ್ ಮೇಲೆ ನೀವೇ ಕಲ್ಲಾಕೊಂಡಿರ ಚಪ್ರಿಗಳ. ಅದ್ ಯಾವ್ದೋ ಒಂದ್ ತುಕಾಲಿ ಟ್ವೀಟ್ ಮಾಡಿದ್ರಿ, ಅವಾಗಿಂದ ಸರಿ ಹೊಡ್ಸ್ಕೊಂತಿದ್ದೀರಾ ಎಲ್ಲಾ ಮ್ಯಾಚು. ನಾನ್ ಏನೋ ಕನ್ಸ್ಕತ್ಕೊಂಡಿದ್ದೆ ಇವತ್ತು ಪಂಜಾಬ್ ಗೆಲ್ತಾರೆ, ನಾವು ಟಾಪ್ 4 ಹೋಗೋ ಆರಾಮಾಗಿ ಆಟ ಆಡ್ಕೊಳ್ಳೋಣ. ಆದ್ರೆ ನೀವು ಇಲ್ಲ, ನೀವು SRH ನ ಕಳಿಸ್ಬೇಕು, RCB ಟಾಪ್ 1 2 ಕಳಿಸ್ಬೇಕು. ಕಳ್ಸ್ರಿ, ನೆಕ್ಸ್ಟ್ ನಿಮ್ಗೆ ಇಡ ಹೊಡಿತಾರ ಅವರು. ಮೊದ್ಲೇ ಟ್ವೀಟ್ ಬೇರೆ ಮಾಡಿದ್ದೀರಾ, ಬಕ್ಸಿ ಹೊಡಿತಾರೆ. ನಮ್ದವ್ರ ನಾವ್ ಹೆಂಗ ನೋಡ್ಕೊಂತೀವಿ, ನೀವು ನೋಡ್ಕೊಳ್ರ. ನೀವು ಫಸ್ಟ್ ಬೇರೆ ಮೇಲೆ ಡಿಪೆಂಡ್ ಆಗೋದ್ ಬಿಡ್ರಲ್ಲಿ. ಶಿಷ್ಯ ಇವಾಗ ನನ್ ಬುಡಕ್ಕೆ ಬತ್ತವನಲ್ಲ, ಬ್ಯಾಕ್ ಅಲ್ಲಿ ದಮ್ಮೇಲೆ ಸ್ವಂತ ಟ್ಯಾಲೆಂಟ್ ಇದೆ, ಎಲ್ಲಾ ಮ್ಯಾಚ್ ಗೆದ್ಬಿಟ್ಟು ಬರ್ರ ಮೇಲಕ್ಕೆ. ನಾವ್ ನೋಡ್ಕೊಂತೀವಿ, ಫಸ್ಟ್ ಕ್ಯಾಚ್ ಆಡ್ರಲ್ಲಿ, ಕ್ಯಾಚ್ ಪ್ರಾಕ್ಟೀಸ್ ಮಾಡ್ರ ಫಸ್ಟ್.
ಅದಕ್ಕೆ ಕಾನ್ಸ್ಟೇಬಲ್ ಅಲ್ಲಿ ಸೆಕೆಂಡ್ ಇರೋದು ನಾವು ಆಡ್ಕಡಿ ನಾವು ಬರ್ತೀವಿ ಆಮೇಲೆ ತಲಾ ಫಾರ್ ರೀಸನ್ ಪೊಲೀಸ್ ಸ್ಟೇಷನ್. Virat Kohli, RCB.